ವಾಟ್ಸಪ್ ಗೈಸ್, ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನೊಂದು ಹೊಸ ವಿಡಿಯೋಗೆ. ಇವತ್ತು ನಾವು ಆಡೋಕೆ ಹೋಗ್ತಾ ಇರೋದು ಮೈನ್ಕ್ರಾಫ್ಟ್. ಮತ್ತು ನಾವು ಮೈನ್ಕ್ರಾಫ್ಟಲ್ಲಿ ನಮ್ಮದೇ ಒಂದು ಸರ್ವೈವಲ್ ಸೀರೀಸ್ ಐತೆ. ಅದರಲ್ಲಿ ಶುರು ಮಾಡಿದ್ದೀವಿ ಎಲ್ಲ ಕಟ್ಟೋಕ್ಕೆ. ಮತ್ತು ಅದರಲ್ಲಿ ನನ್ನ ಹತ್ರ ಡೈಮಂಡ್ ಆರ್ಮರ್ ಕೂಡ ಇದೆ. ಡೈಮಂಡ್ ಪಿಕ್ಯಾಕ್ಸು, ಆ್ಯಕ್ಸು, ಸ್ವಾಡು, ಶವಲ್ಲು ಎಲ್ಲ ಐತೆ. ಆಮೇಲೆ ಇನ್ನೂ ಅದರಲ್ಲೂ ಕೆಲಸ ನಡೀತಾ ಇದೆ. ಬೇರೆ ಜಾಸ್ತಿ ಯಾವುದು ಕಂಟೆಂಟು ಸಿಗಲಿಲ್ಲ ನನಗೆ. ಅದಕ್ಕೆ ಇವತ್ತಿಂದ ನಾವು ಶುರು ಮಾಡ್ತಾ ಇರೋದು ಮೈನ್ಕ್ರಾಫ್ಟ್ ಹಾರ್ಡ್ಕೋರ್ ಸೀರೀಸ್. CORE ಕಣೋ, CARE ಅಲ್ಲ, ಹಾರ್ಡ್ಕೋರ್. ಮತ್ತು ನಮ್ಮ ವರ್ಲ್ಡ್ ಹೆಸರು ಹಾರ್ಡ್ಕೋರು. ಅದಾದಮೇಲೆ ಇದರಲ್ಲಿ ಇದು ಕಾಪರ್ದು ಐಟಮ್ ಸಿಗುತ್ತೆ, ಕಾಪರನ್ನು ಯೂಸ್ ಮಾಡ್ಬೋದು. ಮತ್ತು ಆ ಸೀರೀಸೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಈ ಸೀರೀಸನ್ನು ಮಾಡ್ತಿರ್ತೀನಿ, ಇದಕ್ಕೂ ಸಪೋರ್ಟ್ ಮಾಡಬೇಕು ನೀವು. ನಮಗೆ ಸ್ಪಾನ್ ಆಗಿದ್ದೀವಿ ಅಂತ ಕೆಟ್ಟ ಜಾಗ ಏನಿಲ್ಲ, ಒಳ್ಳೆ ಜಾಗದಲ್ಲೇ ಸ್ಪಾನ್ ಆಗಿದ್ದೀವಿ. ಬಟ್ ಓಪನ್ ಏರಿಯಾ ಜಾಸ್ತಿ ಇಲ್ಲ ಅಷ್ಟೆ. ಸೊ ಈ ಸೀರೀಸಲ್ಲಿ ಒಂದು ಸಲ ನಾವೇನಾನ ಸತ್ತರೆ ಇನ್ನೊಂದು ಸಲ ಹುಟ್ಟು ಬರಲ್ಲ. ಮತ್ತು ಸರ್ವೈವಲ್ ಸೀರೀಸಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬೆಡ್ಡು ತುಂಬ ಇಂಪಾರ್ಟೆಂಟ್. ಆದರೆ ಈ ವರ್ಲ್ಡಲ್ಲಿ ಬೆಡ್ಡು ನೈಟ್ ಮಲ್ಕೊಳ್ಳೋಕೆ ಬಿಟ್ಟರೆ ಇನ್ಯಾವುದಕ್ಕೂ ಯೂಸ್ ಇಲ್ಲ. ಏನೇ ಆದರೂ ನಾವು ನಮ್ಮ ಸ್ಕಿಲ್ಸ್ ಮೇಲೆ ಮತ್ತು ನಮ್ಮ ಆರ್ಮರ್ಗಳು, ವೆಪನ್ಗಳ ಮೇಲೆ ಅಷ್ಟೇ ಡಿಪೆಂಡ್ ಆಗೋದು, ಇನ್ನೇಂದ್ರಲ್ಲೂ ಇಲ್ಲ. ಮೊದಲನೇ ಅನಿಮಲ್ನ ಹೊಡೆದಾಯಿತು. ಜಸ್ಟು ಇನ್ನೊಂದು 2 ಸೆಕೆಂಡಲ್ಲೇ ಕಳ್ಕೊಂಬಿಡ್ತೀನಿ. ನನಗನ್ಸೋ ಪ್ರಕಾರ ನಾನು ಜಾಸ್ತಿ ದಿನ ಉಳಿಯಲ್ಲ ಅನ್ಕೊತೀನಿ ಈ ಹಾರ್ಡ್ಕೋರ್ ಸೀರೀಸಲ್ಲಿ. ನನಗೆ ಯಾಕೋ ಹಂಗೆ ಅನ್ನಿಸ್ತೈತೆ. ಬಂದಿದ್ದ ತಕ್ಷಣ ಆಲೇ ಒಂದು 4-5 ಕಳ್ಕೊಂಬಿಡು ಆಟನ. ಆಲೇ ಝೋಂಬಿಗಳ್ದು ಹೋಗೋ. ಅಯ್ಯೋ ಅಯ್ಯೋ, ಲವ್ ಬಾ, ನಿನ್ನ ಕಳಿಸ್ಬಿಡ್ತಿದ್ದಲ್ಲೋ. ಯಪ್ಪ, ಆಲೆ ಮನೆಗೆ ಹೋಗಿರ್ತಿದ್ದೆ ನಾನು ಇಷ್ಟೊತ್ತಿಗೆ. ಯಪ್ಪ, ಕಷ್ಟ ಐತೆ. ಬರ್ದೆಲ್ಲ ಇದ್ರೆ ಸಾಕು, ಇನ್ನೊಂದು 10 ನಿಮಿಷ. ಮತ್ತು ನನಗೆ ನಾನೇ ಒಂದು ಚಾಲೆಂಜ್ ತಗೊತಾ ಇದ್ದೀನಿ. ಫಸ್ಟ್ ದಿನಾನೇ ನಾನು ಎಂಡರ್ಮೆನ್ನ ನೋಡಿ ಹೆದರ್ಕೊಂತ ಇದ್ದೆ. ಇವಾಗ ಫಸ್ಟ್ ದಿನಾನೇ ನಾವು ನಮ್ಮ ಮೈನ್ಕ್ರಾಫ್ಟ್ ಸೀರೀಸಲ್ಲಿ ಎಷ್ಟೋ ತನಕ ಕಾಯಿಸ್ಲಿ. ಬಾ ಬಾ, ಐರನ್ ಶವಲ್ ಹಿಡ್ಕೊಂಬರ್ತಾ ಇದೆಯಲ್ಲೋ, ನಿನಗೇನು ಅನ್ಸಲ್ವೇನೋ? ತೋ 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 ನಮ್ಮ ಮೈನ್ಕ್ರಾಫ್ಟ್ ಸೀರೀಸಲ್ಲಿ ಮೊದಲನೇ ಹೇಳಕ್ಕನ ಬಿಡ್ರೋ ಬೇಗ ಹೇಳ್ಬಿಡ್ತೀನಿ. ನಮ್ಮ ಮೈನ್ಕ್ರಾಫ್ಟ್ ವರ್ಲ್ಡಲ್ಲಿ ನಾನು ಫಸ್ಟ್ ಟೈಮೇನೆ ಮೊದಲನೇ ದಿನಾನೇ ಪೂರ್ತಿ ಐರನ್ ಆರ್ಮರ್ನ ರೆಡಿ ಮಾಡ್ತೀನಿ ಅಂತ ಚಾಲೆಂಜ್ ತಗೊಂಡಿದ್ದೀನಿ. ಅಯ್ಯೋ 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 ಅಯ್ಯೋ, ಆ ಫಾಟ್ ಸಿಗಾಕೊಂಡಿದ್ಯಾ? ಅಲ್ಲೇ ಇರು. ಸೂಪರ್.
ಅಷ್ಟೇ ನಡೀತಾ ಇರ ಮೇಲೆ. ಇಲ್ಲೇನಾನ ಜಾಸ್ತಿ ಓದ್ತಿದ್ರೆ ಗಯಾ ನಾನು. ಅಯ್ಯೋ ಎಲ್ಲಿಂದ ಹೋಗೋನು? ಹೋಯ್ತು ಅನ್ಕೊಂಡೆ, ಹೇಳ್ತು ಸದ್ಯ ಹೋಗಲಿಲ್ಲ. ಹಿಂಗೆ ಎತ್ಕೊಂಡು ಹೋಗ್ಬಿಡು. ಕೋಲ್ ಬೇಕಲ್ಲ? ಬೀಳ್ಬಾರ್ದಷ್ಟೆ. ಯಾಕೋ ನನ್ನ ಹತ್ರ ಇದು ಜಾಸ್ತಿ ದಿನ ಉಳಿಯಲ್ಲ ಅಂತ ಅನ್ನಿಸ್ತೈತೆ. ಟ್ರೈ ಮಾಡ್ತೀನಿ ಉಳಿಸ್ಕೊಳ್ಳೋಕ್ಕೆ. ಫೈನಲಿ ಆಚೆ ಬಂದಿದ್ದೀನಿ. ಅಯ್ಯೋ ಚಿಕ್ಕ ಮರಿ ಅದು. ಮೊದಲು ಒಂದು ಫರ್ನೆಸ್ಸು ಏನಾನ ಮಾಡ್ಕೊಂಡು ಊಟ ತಿಂದುಬಿಡ್ಬೇಕು. ಒಟ್ಟಿನಲ್ಲಿ ಸಖತ್ ಕಷ್ಟ ಐತೆ. ಇದು ನಾರ್ಮಲ್ ಸರ್ವೈವಲ್ ಸೀರೀಸ್ ಅಲ್ಲ, ಹಾರ್ಡ್ ಕೋರ್ ಸೀರೀಸ್. ಮತ್ತು ನಾನು ಈ ದಿನ ಮುಗಿಯೋ ಅಷ್ಟೊತ್ತಲ್ಲಿ ಒಂದು ಟೆಂಪ್ರವರಿ ಬೇಸನ ಮಾಡ್ಕೊಳಕ್ಕೆ ರೆಡಿ ಆಗಬೇಕು. ಮೊದಲು ಆ ಕೆಲಸನೇ ಮಾಡ್ತೀನಿ. ಪೂರ್ತಿ ಮೊದಲು ಎಲ್ಲ ಕಲೆಕ್ಟ್ ಮಾಡ್ಕೊಂಬಿಡ್ತೀನಿ. ಸೊ ಗಾಯ್ಸ್, ಪೂರ್ತಿ ಒಂದು ಸ್ಟ್ಯಾಕಿನ ಮೇಲೇ ತಗೊಂಡಿದ್ದೀನಿ ವುಡ್ನೆಲ್ಲ. ಇನ್ನು ಮಿಕ್ಕಿದ ಒಂಚೂರು ಸ್ಟೋನ್ ಬೇಕು. ಸ್ಟೋನೂ ಹೋಗಿ ತಗೊಂಬಂದ್ಬಿಡ್ಬೇಕು. ಒಂಚೂರು ಫುಡ್ಡೆಲ್ಲ ರೆಡಿ ಆಗಲಿ. ಇನ್ನೇನೇನ ನಿಮಿಷ ಒಂಚೂರು ಆಚೆಗಡೆ ಓಡಾಡ್ಕೊಂಬಂದ್ಬಿಡೋಣ. ಏನಂತದೇನಿಲ್ಲ ಇಲ್ಲಿ, ಎಲ್ಲ ಬರೀ ಪೂರ್ತಿ ಕಾಡೇ ಐತೆ. ಈ ರೌಂಡ್ ಇಲ್ಲೇನು ಮಾಡ್ತೈತೆ? ವೇಸ್ಟ್ ಇದು. ನಿಂತ್ಕ. ಅದೆಲ್ಲೋಗಿ ಸಿಗಾಕಂತೀಯಲ್ಲ. ಅಯ್ಯೋ ನೈಟೇ ಆಗೋಯ್ತು, ನಾನು ಮರ್ತೇ ಹೋಗ್ಬಿಟ್ಟೆ. ಬೆಡ್ಡೂ ಇಲ್ಲ ನನ್ನ ಹತ್ರ. ತೇರಿಕಿ. ಪರವಾಗಿಲ್ಲ, ನಮ್ಮ ಹತ್ರ ಅದಕ್ಕೂ ಸೊಲ್ಯೂಷನ್ ಐತೆ. ಶವಲ್ ಮಾಡಿಲ್ಲ. ಶಬಾಷ್. ಪರವಾಗಿಲ್ಲ, ಸೀದಾ ನಾವು ಕಾಪರ್ದೇನೆ ಶವಲ್ ಮಾಡ್ತೀನಿ. ಸೀದಾ ಇವಾಗ ಇವೆರಡೂ ತಗೊಂಡು ಡಿಗ್ ಡೌನ್ ಮಾಡ್ಕೊಬೇಕು. ಅಂಡರ್ ಗ್ರೌಂಡ್ಗೆ ಹೋಗಿ ಶಿಫ್ಟ್ ಆಗಬೇಕು ಇವಾಗ. ಎಲ್ಲೋ ಶವಲು? ಇಷ್ಟು ಸಾಕು. ಇನ್ನು ಮಿಕ್ಕಿದ್ದು ಮೇಲ್ಗಡೆ ಮುಚ್ಚಕ್ಕಿನ ಮುಂಚೆ ಚಾರ್ಜ್ ಮಾಡ್ಕೊಳ್ಳೋಣ. ಇದನ್ನ ಇಲ್ಲಿಟ್ಟು ಒಂದು ಬ್ಲಾಕ್ ಇಲ್ಲಿ ಇಡೋದು ಅಷ್ಟೇ, ಮುಗೀತು. ಇವಾಗ ಹಿಂಗೆ ಇಷ್ಟು ಪೂರ್ತಿ ಮೈನ್ ಮಾಡಾಕ್ತೀನಿ. ಹೆಂಗೋ ಸ್ಟೋನ್ ಸಿಗುತ್ತೆ, ಹೆಂಗೋ ಕೋಲು ಸಿಕ್ತು. ಪೂರ್ತಿ ಎಷ್ಟು ಸ್ಟೋನ್ ಬೇಕೋ ಮನೆ ಕಟ್ಟೋಕ್ಕೆ, ಮತ್ತು ಹಂಗೆ ಐರನೂ ಹುಡುಕ್ತೀನಿ. ಒಟ್ನಲ್ಲಿ ಕೋಲಂತೂ ಬೇಕಾಗೋಷ್ಟು ಸಿಕ್ಕೈತೆ. ಸದ್ಯಕ್ಕೆ ನಮ್ಮ ಹತ್ರ ಊಟಕ್ಕೂ ಏನು ಕಮ್ಮಿ ಇಲ್ಲ. ಐತೆ ಊಟ. ಕೋಲಂತೂ ಮುಗಿತಾನೆ ಇಲ್ಲ, ಸಿಗ್ತಾನೆ ಇದೆ. ಸಿಗಲಿ ಹಿಂಗೆ ಸಿಗಲಿ. ಡರ್ಟ್ ಬ್ಲಾಕ್ ನೋಡಿ ಇವಾಗ ನಾನು ಐರನ್ ಅನ್ಕೊಂಬಿಟ್ಟೆ. ಇವಾಗ ಐರನ್ ಸಿಕ್ಕಿದ್ರೆ ಸಾಕು. ಒಂಚೂರು ಇನ್ನೂ ಕೆಳಗಡೆ ಹೋಗಿ ನೋಡ್ತೀನಿ, ಸಿಕ್ಕಿದ್ರೂ ಸಿಗ್ಬೋದು.
ಇಲ್ಲೊಂದು ಟಾರ್ಚ್ ಹಾಕೋಣ. ಕಾಪರ್ ಸಿಕ್ತು, ಪರವಾಗಿಲ್ಲ, ಸಿಗಲಿ. ಕಾಪರ್ದು ಐಟಮ್ ಮಾಡಬೇಕು. ಮೊದಲು ಕಾಪರ್ದು ಸೀದಾ ಕಾಪರ್ದು ಮಾಡೋಣ ಇಲ್ಲ ಐರನ್ ಮಾಡೋಣ? ಕಾಪರ್ದಂತೂ ಬೇಗ ಸಿಗ್ತದೆ, ಐರನ್ ಅಂತೂ ಒಂದು 20-30 ಬೇಕು ಐರನ್ನು. ಅಷ್ಟೊಂದು ಅದು ಎಲ್ಲಿಂದ ಹುಡಿಕೊಂಬತಾರಣ. ಒಲಿ ಟ್ರೈ ಮಾಡೋಣ, ಸಿಗ್ತದೆ. ನೀರೇ ಸಿಕ್ಬಿಡ್ತಲ್ಲೋ. ಹೋಗ್ಲಿ ಇರು, ಇಲ್ಲಿ ಏನೇನೈತೆ ಅಂತ ನೋಡ್ಕೊಂಬರೋಣ. ಅಂಥದ್ದೇನಿಲ್ಲ. ಹಾಫ್ ಬಾಟಲ್ ಬಚಾವಾಗಿದ್ದೀನಿ. ಯಪ್ಪ, ಅಮ್ಮ ದೇವಾ, ಭಗವಂತ ಇದೆಯಾ ನೀನು? ಹಾಫ್ ಬಾಟಲ್ ಬಚಾವಾಗೋ ಥರ ಮಾಡಿದ್ಯಲ್ಲೋ ಭಗವಂತ. ಅದಕ್ಕೆ ಹೇಳೋದು, ಅತಿ ಆಸೆ ಗತಿಗೇಡು. ಹೆಂಗೋ ಇಷ್ಟು ಕೆಳಗಡೆ ಬಂದಿದ್ದೀನಿ, ಒಂದು ಐಡಿಯಾ ಐತೆ. ಇಷ್ಟು ಬರ್ತಿರಲಿ, ಯಾಕಂದರೆ ಮೇಲ್ಗಡೆ ಇಂದ ಏನಾನ ಬಿದ್ದರೆ ತಿರ್ಗಾ ಆರಾಮಾಗಿ ಎದೊಳ್ಬೋದು ಅಂತೀನಿ, ಯಾವುದು ಡ್ಯಾಮೇಜ್ ಬರಬಾರ್ದು ಅಂತ. ಸದ್ಯಕ್ಕೆ ಇದೆಲ್ಲ ಪೂರ್ತಿ ಮೈನ್ ಮಾಡಾಕ್ತೀನಿ. ಫೈನಲಿ ಮಾರ್ನಿಂಗ್ ಆಗೈತೆ. ನಾನೇನು ಅಷ್ಟೊಂದು ಮೈನಿಂಗ್ ಮಾಡಿರಲಿಲ್ಲ. ಸೊ ಇದೆಲ್ಲ ಬಂದು ಸಿಗಾಕಂತೀನಿ. ಇದೇನಕ್ಕೆ ಈ ಥರ ಇಷ್ಟೊಂದು ಹೆಂಗಾಗ್ತೈತಿ ಇತ್ತೀಚೆಗೆ ಅಂತ ಗೊತ್ತಿಲ್ಲ. ವಿಲೇಜ್ ಬೇರೆ ಹುಡುಕ್ಬೇಕು. ಆಮೇಲೆ ನಾನು ಈ ವಿಡಿಯೋದಲ್ಲಿ ಐರನ್ದೆಲ್ಲ ಸದ್ಯಕ್ಕೆ ಕಾಪರ್ದು ಆರ್ಮರ್ ಮಾಡ್ಕೊತೀನಿ. ಅದಾದಮೇಲೆ ಐರನ್ದು ಮಾಡ್ಕೊತೀನಿ. ಅದಾದಮೇಲೆ ಗೋಲ್ಡೆಲ್ಲ ಇಲ್ಲ, ಸೀದಾ ಡೈಮಂಡು. ಸೀದಾ ಐರನ್ ಆದಮೇಲೆ ಡೈಮಂಡು. ಅದೇನೋ ಗ್ಲಿಚ್ ಆಗಿತ್ತು, ಸರಿಯಾಗಿತ್ತು ಮಾತ್ರ. ನನ್ನನ್ನು ಎಲ್ಲೋ ಟೆಲಿಪೋರ್ಟ್ ಮಾಡಿಸ್ತಿತ್ತು. ನಾನು ಇನ್ನೇನು ಹಾಫ್ ಬಾಟಲ್ ಬಚಾವಾಗಿದ್ದೆ. 2 ಬ್ಲಾಕ್ ಮಧ್ಯದಲ್ಲಿ ಸಿಗಾಕೊಂಡಿದ್ದೀನಿ. ನನ್ನ ಹತ್ರ ಇನ್ನೂ ಬೆಡ್ ಮಾಡೋಕ್ಕೆ ಇಲ್ಲ. ವೈಟ್ ಹುಲ್ ಅಂತೀನಿ, ವೈಟ್ ಫ್ಲವರು ಸಿಕ್ಕಿಲ್ಲ ಎಲ್ಲೂ. ಇನ್ನೊಂದೇ ಒಂದು ಬೇಕು, ಅದು ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಫೈನಲಿ ಬೆಡ್ಡೂ ಕಂಪ್ಲೀಟ್ ಆಯಿತು. ಒನ್ ಶಾಟ್. ಫೈನಲಿ ಬೆಡ್ಡೂ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಿಲ್ಲ, ಇನ್ನು ಮಾಡಬೇಕು. ಮಾಡಿದ್ರೆ ಮುಗೀತು. ಬೆಡ್ನ ಒಂಚೂರು ಆಲೆ ಮುಗ್ದೇ ಹೋಗೈತು ಫುಡ್ಡು. ಹೆಲ್ತ್ ಬಾರು ಕುಕ್ಕುಡಿಲ್ಲ, ಇದೇ ತಿನ್ನಬೇಕು. ಪಿಂಕ್ ಟೈ ಆಗುತ್ತೆ. ಯಾವುದು ಐಲ್ಯಾಂಡ್ ಇದ್ದಂಗೆ ಐತೆ. ಇದರಿಂದ ರೆಡ್ಡು ಬೆಡ್ ಆಗುತ್ತಾ? ಮೋಸ್ಟ್ಲಿ ಡೌಟ್. ಡೈ ಬೆಡ್ ಅಂತೀನಿ. ಆಗುತ್ತಾ? ಹಾಂ, ಆಗುತ್ತೆ. ಏನೇನು ಬೇಡವೋ ಅದೆಲ್ಲ ಎಸ್ಬಿಡ್ತೀನಿ. ಬೇಡ
ಬ್ಲ್ಯಾಕ್ ಹುಲ್ ಐತೆ ಇಲ್ಲಿ. ರೋಟನ್ ಫ್ಲೆಶ್ ಬೇಡ, ಸ್ಯಾಪ್ಲಿಂಗ್ಸು ಬೇಡ, ಇನ್ನೇನು ಬೇಡ. ಸದ್ಯಕ್ಕೆ ಹಂಗೆ ಹೋಗ್ತಾ ಇರೋಣ. ವಿಲೇಜ್ ಸಿಕ್ಕಿದ್ರೂ ಸಿಗ್ಬೋದು, ನೋಡೋಣ. ಇವಾಗಿಂದ ಹೋಗ್ತಾ ಇದ್ದೀನಿ. ಯಾವುದೋ ಹೊಸ ಕೇವ್ ಸಿಕ್ಕೈತೆ. ಒಂದು ನಿಮಿಷ, ಮೊದಲು ಆರ್ಮರ್ ಎಲ್ಲ ಮಾಡ್ಕೊಂಬಿಡ್ತೀನಿ. ಎಲ್ಲ ನನ್ನ ಐಟಮ್ಗಳೆಲ್ಲ ಇಲ್ಲಿ ಇಟ್ಟು ಮಾಡ್ಕೊಳ್ಳೋಣ. ಫೈನಲಿ ಅರ್ಧಂತೂ ಆರ್ಮರ್ ಕಂಪ್ಲೀಟ್ ಆಯಿತು. 1 2 3 4. ಇನ್ನೊಂದು ಪಿಕ್ಯಾಕ್ಸ ಸ್ವಾಡು 5 ಕೊಡುತ್ತೆ ಇದರಲ್ಲಿ. ಇದು 5 ಕೊಡೋದು. 3 2 4 4 2 2. ಬಟ್ ಡಿಫ್ರೆನ್ಸ್ ಐತೆ. ಪಿಕ್ಯಾಕ್ಸ್ ಮಾಡ್ಕೊತೀನಿ. ತೋರಿಸ್ತೀನಿ ನೋಡಿ ಕಾಪರ್ದು ಪೂರ್ತಿ ಆರ್ಮರ್ ಹೆಂಗೈತೆ ಅಂತ. ಈ ಥರ ಐತೆ ಪೂರ್ತಿ ಕಾಪರ್ದು. ಹೆಂಗಿದ್ದೀನಿ? ಸೂಪರಾಗಿದ್ದೀನಿ ಮಾತ್ರ. ಮೊದಲನೇ ಡೇಯಲ್ಲೇ ಕಾಪರ್ದು ಏನಂತಾರೆ ಅದನ್ನು, ಆರ್ಮರ್ನ ಕಂಪ್ಲೀಟ್ ಮಾಡಿದ್ದೀನಿ. ಅಚೀವ್ಮೆಂಟ್ ಅನ್ಲಾಕ್. ಮತ್ತು ಇದರಲ್ಲಿ ಇನ್ನೇನು ಇಲ್ಲ. ಇದರಲ್ಲಿ ಏನು ಇಟ್ಟಿದ್ದೀನಿ, ಸ್ಟೋನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮನೆ ಕಟ್ಟಕ್ಕೆ ಶುರು ಮಾಡೋಣ. ನನ್ನ ಲಕ್ ಅಂತೂ ಅನ್ಲಾಕ್ ಆಗೇ ನನಗೆ ಬರ್ತಿದ್ದಂಗೆ ಒಂದು ವಿಲೇಜ್ ಸಿಕ್ಕೈತೆ. ಬರ್ತಿದ್ದಂಗೆ ಅಲ್ಲ, ಆಲೆ 10-15 ನಿಮಿಷ ಆಗೈತೆ. ಹಾಫ್ ಆರ್ಟ್ ಅಷ್ಟೇ ಹೋಗಿರೋದು, ಪರವಾಗಿಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಮಗೆ ವಿಲೇಜ್ ಸಿಕ್ಕೈತೆ. ಅರ್ಧಕ್ಕರ್ಧ ಕೆಲಸನೇ ನಿಂತೋಯ್ತು ನಮಗೆ. ಇನ್ನು ಆರಾಮಾಗಿರ್ಬೋದು. ಅಂದ್ಕೊಂಡಿದ್ದೆ ವಿಲೇಜ್ ಸಿಕ್ಕಿದ್ರೆ ಸಾಕು ಅಂತ, ಅಂದ್ಕೊಂಡಂಗೆ ಆಗೈತೆ. ಇನ್ನು ನನಗೆ ಆ ಸರ್ವೈವಲ್ ಸೀರೀಸಲ್ಲೇ ಸರಿಯಾಗಿರೋ ವಿಲೇಜ್ ಸಿಕ್ಕಿರಲಿಲ್ಲ. ಇದರಲ್ಲಿ ಏನೋ ಲಕ್ ಅಂತೂ ಇಲ್ಲ, ಯಾಕಂದರೆ ಇದು ಆಡ್ಕೋರು. ಅಪ್ಪ ಇದು ಯಾಕೆ ಇಷ್ಟೊಂದು ಹಂಗಾಕೈತೆ? ಒಂದು ನಿಮಿಷ. ಸೊ ಅಲ್ಲಿ ವಿಲೇಜಿಗೆ ಎಂಟ್ರಿ ಆಗ್ತಾ ಇದ್ದೀವಿ. 3 2 1. ಸದ್ಯಕ್ಕೆ ಇವಾಗ ಯಾವ ಮೂಡೂ ಇಲ್ಲ ನನಗೆ ಆಚೆ ಹೋಗಿ ಅಲ್ಲೆಲ್ಲ ಅಷ್ಟೊಂದು ಫೈಟ್ ಆಡೋಕ್ಕೆ. ಎದ್ದೇಳಪ್ಪ ಕಂದ, ಮಲ್ಕೋಬೇಕು. ಬೆಳಗ್ಗೆ ಬೇಗ ಬೇರೆ ಎದ್ದೇಳಬೇಕು. ಎಷ್ಟು ಬೇಗ ಅಂದರೆ ಇಷ್ಟು ಬೇಗ. ಮಕ್ಕದ ಹತ್ರನೇ ಬಾ. ಹಾಯ್, ಗೋಲಂಗ್ ಹೊಡಿತೀಯಾ? ಗೊತ್ತಾಗು. ಲೈಬ್ರೇರಿಯನ್ನು ನಮ್ಗೆ ಯಾಕದು? ನಮ್ಮ ಪಾಡಿಗೆ ನಾವು ಕೆಲಸ ನೋಡೋಣ. ಚೆಸ್ಟ್ ಎಲ್ಲ ಲೂಟ್ ಮಾಡಿ. ಎಮ್ರಲ್ಡ್ ಸೂಪರ್. ಪೊಟ್ಯಾಟೊ ಅಂತೂ ಸಖತ್ತಾಗೈತೆ, ಸೂಪರ್. ಅಂತ ಲೂಟ್ ಏನು ಸಿಗಲ್ಲ ಅಂದ್ಕೊಂಡಿದ್ದೀನಿ. ಸಿಕ್ಕಿದ್ರೆ ಅದೃಷ್ಟ. ಈ ವ್ಯಾಲಿಯಲ್ಲಂತೂ ಏನೂ ಇರಲ್ಲ. ಬ್ಲ್ಯಾಕ್ ಸ್ಮಿತ್ ಇರಬೇಕಾಗಿತ್ತು. ಮೋಸ್ಟ್ಲಿ ಇದ್ದಾನೆ ಅನ್ಸುತ್ತೆ. ಇನ್ನೂ ಇಲ್ಲಿ ಇಷ್ಟೊಂದು ಜಾಗ ಐತೆ. ಯಾವುದೂ ಚೆನ್ನಾಗಿಲ್ಲ ಮನೆ. ವೇಸ್ಟ್ ವಿಲೇಜ್ ಇದು. ನಾನು ನೋಡಿರೋದ್ರಲ್ಲೇ ವರ್ಸ್ಟ್ ವಿಲೇಜ್ ಇದು. ಒಟ್ನಲ್ಲಿ ಫುಡ್ ಅಂತೂ ಐತಲ್ಲ ಸಾಕು. ಕೋಲ್ ಐತೆ. ಇಲ್ಲೊಂದು ಮನೆ ಐತೆ. ಓಹೋ ಹೋ ಹೋ, ಗೋಲ್ಡ್ ಹಿಂಗೆ ನೋಡ್ಲೇ ಇಲ್ಲ ನಾನು. ಅದು ಯಾವ ಮೂಲೆಯಿಂದ ಬಂದೈತೋ ಇದು. ಅಪ್ಪ
ಹಿಂಗೆ ಏನಾನ ಆದರೆ ಸರಿಯಾಗಿ ಇಟ್ಬಿಟ್ಟು ಹೊರ್ಟೋಗ್ಬಿಡ್ತಾವೆಲ್ಲ. ಇವಾಗೆಲ್ಲ ಕರೆಕ್ಟಾಗಿ ಒಂದು ಜಾಗ ಸೆಲೆಕ್ಟ್ ಮಾಡಿ ಪೂರ್ತಿ ಮನೆ ಕಟ್ಟಕ್ಕೆ ಶುರು ಮಾಡೋಣ. ಕ್ಲೀನ್ ಸರ್ಫೇಸ್ ಇರೋ ಜಾಗ ಬೇಕು. ಮೋಸ್ಟ್ಲಿ ಅನ್ಸುತ್ತೆ. ಹೇಳ್ತಿದ್ದಂಗೆ ಸಿಕ್ಕೈತೆ. ಇದನ್ನೆಲ್ಲ ಪೂರ್ತಿ ಇಷ್ಟೇ, ಇಲ್ಲಿಂದನೇ ಶುರು ಮಾಡೋಣ. ಇದನ್ನೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಒಂದು ಲೆವೆಲಿಗೆ ತಂದು ಮನೆ ಕಟ್ಟಕ್ಕೆ ಶುರು ಮಾಡೋಣ. ಗೈಸ್, ನಾನಂತೂ ಪೂರ್ತಿ ಇಲ್ಲೆಲ್ಲ ಮೈನ್ ಮಾಡೋಕ್ಕೆ ಬಂದಿದ್ದೆ. ಒಂದೂ ಐರನ್ ಸಿಕ್ಕಿಲ್ಲ ನನಗೆ. ಒಂದು ನಿಮಿಷ, ಇಲ್ಲೊಂದು ಟಾರ್ಚ್ ಹಾಕಿ. ಒಂದೂ ಐರನ್ ಸಿಕ್ಕಿಲ್ಲ. ಅದಾದಮೇಲೆ ಕೋಲಂತೂ ಚೆನ್ನಾಗಿ ಸಿಕ್ಕೈತೆ. ಆಮೇಲೆ ಇದೆಲ್ಲ ಕ್ಲೀನ್ ಮಾಡಿದ್ದೆ. ಎಲ್ಲ ಇಲ್ಲೇ ಐಟಮ್ ಐತೆ. ಇನ್ನೇನಾನ ಸ್ಮೆಲ್ಟ್ ಮಾಡೋಕ್ಕೆ ಏನಾನ ಹಾಕ್ಬೇಕಾ? ಐರನ್ ಹಾಕ್ಬೇಕು. ಐರನ್ ಅಂತೀನಿ, ಇದು ಕಾಪರ್ ಹಾಕ್ಬೇಕು. ಅದು ಬಿಟ್ಟರೆ ಒಂದು ನಿಮಿಷ ಇರೋ, ಬೆಡ್ ಇಲ್ಲೇ ಐತೆ ಅನ್ಸುತ್ತೆ ಮೇ ಬಿ. ಇಲ್ಲೇ ಹಾಕೊಂಡು ಇಲ್ಲೇ ಮಾಡ್ಕೊಂಬಿಡೋಣ. ಒಂದು ಐರನ್ ಐಟಮ್ ಸಿಕ್ಕಿಲ್ಲ. ಗೋಲಮ್ನ ಹೊಡಿಬೇಕಲ್ವಾ, ಮರ್ತೋಯ್ತು. ಗೋಲಮ್ ಐರನ್ ಗೋಲಮ್ ಎಲ್ಲಿದ್ಯಾ ಕಂದ? ಬಾ. ಇವತ್ತು ನಿನ್ನ ಏನಂತಾರೆ ಅದನ್ನು, ಬಾ. ಸರಿಯಾಗಿ ಬಿದ್ದೈತೆ ಮಾತ್ರ ಏಟು. ಬಾ. ಹೊಡಿತ್ಯಾ? ಹೊಡಿ. ಅಗಳ ಎಕ್ಸಾಮ್ ಮುರಿದೋಯ್ತು. ಕಮಾನ್. ಎಷ್ಟು ಕೊಟ್ಟ? 5 ಐರನ್ ಕೊಟ್ಟವನೆ, ಸಾಕಿಷ್ಟು. ಒಂದು ವಾಟರ್ ಬಕೆಟ್ ಮಾಡ್ಕೊಬೇಕು. ಅದಾದಮೇಲೆ ಇನ್ನೇನು ಅಷ್ಟೇ, ಇನ್ನೇನು ಮಾಡ್ಕೊಳ್ಳೋದು ಬೇಡ ಅದರಿಂದ. ಇನ್ನೂ ಏನಾನ ಇಂಪಾರ್ಟೆಂಟ್ ಇದ್ದರೆ ಬೇಕಾಗುತ್ತೆ. ಊಟ ಎಲ್ಲ ಐತಲ್ಲ. ವಾಟರ್ ಬಕೆಟ್. ಇನ್ನೇನು ಬೇಡ. ಜಸ್ಟ್ ಅಷ್ಟೇ, ಮುಗೀತಿದ್ರು ಕೆಲಸ. ನನಗಿವಾಗ ಹೆಂಗೋ ಇದೆಲ್ಲ ಸ್ಮೆಲ್ಟ್ ಆಗೈತಲ್ಲ, ಇದರಿಂದ ಎಲ್ಲ ಆರ್ಮರ್ ಮಾಡ್ಕೊಬೇಕು. ಸ್ಟಿಕ್ಸ್ ಬೇಕು. ಸ್ಟಿಕ್ಸು ಎಷ್ಟು 4 ಆಗುತ್ತಾ ಒಂದರಲ್ಲಿ? ಅಗಳ ಒಂದರಲ್ಲೂ ಆಗಲ್ಲ, ಇನ್ನೂ ಜಾಸ್ತಿ ಬೇಕು. ಇವಾಗ ಆಗುತ್ತೆ. ಸಾಕಿಷ್ಟು. ಒಂದು ಪಿಕ್ಯಾಕ್ಸ್, ಒಂದು ಶವಲ್, ಒಂದು ಆ್ಯಕ್ಸ್, ಅಷ್ಟೇ, ಮುಗೀತು. ಏನೇನು ಬೇಡವೋ ಅದೆಲ್ಲ ತೆಗ್ದಿಟ್ಬಿಡೋಣ. ಬೇಡ, ಡರ್ಟ್ ಎಲ್ಲ ಇರಲಿ. ಆಮೇಲೆ ಇದು ಟಾರ್ಚುಗಳು ಮಾಡ್ಕೊಬೇಕು. ಒಂಚೂರು ಕೊಡಪ್ಪ ಇಲ್ಲಿ. ಹಿಂಗೆ ವಾಟ್ರ್ ಬಕೆಟ್ ಐತಲ್ಲ, ನೀರು ತುಂಬಿಸ್ಕೊಂಬರೋಣ. MLG ಮಾಡೋಕ್ಕಂತೂ ಸಖತ್ ಯೂಸು. ಆದರೆ ನಂಗೆ ಕರೆಕ್ಟಾಗಿ MLGನೇ ಮಾಡೋಕ್ಕೆ ಬರೋಲ್ಲ. ಆದರೂ ಟ್ರೈ ಮಾಡ್ತೀನಿ. ಇಲ್ಲೇ ವಾಟ್ರ್ ಐತೆ. ಅಲ್ಲೇನು ಹೊಸ ಬಯೋಮ ಏನು? ಸ್ಯಾಂಡೇ ಇರಬೇಕನ್ಸುತ್ತೆ. ನೋಡ್ಕೊಂಬರೋಣ ಬನ್ನಿ. ಒಟ್ಟಿನಲ್ಲಿ ನಮ್ಮ ಹಾರ್ಡ್ಕೋರ್ ಸೀರೀಸ್ ಅಂತೂ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಸದ್ಯಕ್ಕೆ ಜಾಸ್ತಿ ಮೆರಿದಲ್ಲೇ ಇಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ. ಇನ್ನು ಮಿಕ್ಕಿದ್ದು ಮನೆ ಕಟ್ಟೋದು ನೆಕ್ಸ್ಟ್ ವೀಡಿಯೋದಲ್ಲೇ. ಇನ್ನೇನು ಮಾಡೋಣ ಇವಾಗ?
ಸ್ಟಾರ್ಟ್ ಅಂತೂ ಆಗೈತೆ. ಐರನ್ ಮೈನ್ ಮಾಡೋಕ್ಕೆ ಹೋಗ್ತೀನಿ ಇವಾಗ. ಅದು ಬಿಟ್ಟರೆ ಬೇರೆ ಚಾಯ್ಸ್ ಇನ್ನೇನು ಇಲ್ಲ ನನಗೆ. ಸದ್ಯ ಹೋಗ್ತೀನಿ. ಸಾಯ್ತಾ ಹೋಗಿದ್ದೀನಿ, ಜಸ್ಟು ಸತ್ತೇ ಹೋಗಿರ್ತಿದ್ದೆ ನಾನು. ಅಯ್ಯೋ ಸತ್ತೆ ಹೋಯ್ತು ವರ್ಡು. ಅಯ್ಯೋ 2-3 ಸಲ ಬಚಾವಾಗಿದ್ದೀನಿ ನಾನು. ಯಪ್ಪ ದೇವಾ. ಮೊದಲು ಒಂದು ಶೀಲ್ಡ್ ಮಾಡ್ಕೊಂಡ್ಬಿಡ್ಬೇಕು. ಶೀಲ್ಡ್ ಬಚಾವು. ನನ್ನ ಪ್ರಾಣ ತೆಗೆದು ಬಿಡ್ತಿದ್ರು. ಅಬ್ಬಾ. ಸೊ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ನನಗಂತೂ ಐರನ್ ಒಂದೂ ಸಿಕ್ಕಿಲ್ಲ. ನಾನು ಅದೆಷ್ಟು ಡೀಪಾಗಿ ಮೈನ್ ಮಾಡಿದ್ದೀನಿ, ಮೈನಸ್ವರೆಗೂ ಹೋಗಿದ್ದೀನಿ. ಇಷ್ಟೆಲ್ಲ ಆಗೈತೆ, ಇಷ್ಟೆಲ್ಲ ತಗೊಂಡಿದ್ದೀವಿ. ಇಷ್ಟು ಸದ್ಯಕ್ಕೆ ಒಂದು 4-5 ದಿನ ಅಂತೂ ಸರ್ವೈವ್ ಆಗಿದ್ದೀವಿ. ಸೊ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನಿಸುತ್ತೆ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇನ್ನೇನ, ಮೊದಲನೇ ಎಪಿಸೋಡಲ್ಲೇ ಕಾಪರ್ದು ಆರ್ಮರ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದ ಎಪಿಸೋಡ್ಗಳಲ್ಲಿ ಬರ್ತಾ ಹಂಗೆ ಇವಾಗ ಕಾಪರು, ನೆಕ್ಸ್ಟು ಇದು ಐರನ್ನು, ಅದಾದಮೇಲೆ ನೆಕ್ಸ್ಟು ಡೈಮಂಡು, ಹಿಂಗೇನೆ ಹೋಗ್ತಾ ತಗೊಂಡು ಹೋಗ್ತಾ ಇರೋಣ. ಹಂಗೆ ಸರ್ವೈವಲ್ ಸೀರೀಸನ್ನು ಕಂಟಿನ್ಯೂ ಆಗ್ತಾ ಇರುತ್ತೆ. ಅದಕ್ಕೂ ಸಪೋರ್ಟ್ ಮಾಡಿ. ಇದರಲ್ಲೂ ಆಫ್ಲೈನಲ್ಲಿ ಇದ್ದಾಗ ಆಡ್ತಿರ್ತೀನಿ. ಅದಾದಮೇಲೆ ಎಲ್ಲನೂ ವೀಡಿಯೋದಲ್ಲೇ ತೋರ್ಸೋಕ್ಕಾಗಲ್ಲ. ಅದಾದಮೇಲೆ ಬೇಕಾದ್ರೆ ನೋಡ್ಕೊಳ್ಳಿ, ಇವಾಗಲೇ ತೋರಿಸ್ತಾ ಇದ್ದೀನಿ. ಕ್ರಿಯೇಟಿವ್ ಮೂಡಕ್ಕೆ ಹೋಗೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ, ಯಾಕಂದರೆ ಇದು ಹಾರ್ಡ್ಕೋರ್ ಮೂಡು. ಟ್ರೈ ಮಾಡ್ತೀನಿ, ಪೂರ್ತಿ ನಾನು ಬೆಸ್ಟ್ ಕೊಡ್ತೀನಿ ಇದಕ್ಕೆ. ನೀವು ಇದಕ್ಕೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬು ಮಾಡಿ. ದಟ್ಸ್ ಇಟ್ ಫಾರ್ ಟುಡೇ. ಟಾಟಾ, ಬಾಯ್.